ಇವತ್ತಿನ ಈ ಸಂಸತ್ನ ಭದ್ರತಾ ಲೋಪ ನಿಜವಾಗಿಯೂ ಈಗಾಗಲೇ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ವಿಪಕ್ಷಗಳು ಇದೀಗ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇವೆ. ಏನಂತ ನೋಡ್ಕೊಬರೋಣ. ಸಂಸತ್ನಲ್ಲಿ ಭದ್ರತೆ ಬಗ್ಗೆ ಆತಂಕ, ಗೃಹ ಇಲಾಖೆ ಉತ್ತರ ಕೊಡುವಂತೆ ಆಗ್ರಹ. ಸಂಸತ್ನಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಈ ಬೆಳವಣಿಗೆ ಸಹಜವಾಗಿ ಸಂಸತ್ ಭವನದ ಭದ್ರತೆ ಬಗ್ಗೆ ಆತಂಕ ವ್ಯಕ್ತವಾಗ್ತಾ ಇದೆ. ಸಂಸತ್ ಒಳಗೆ ಹೊರಗೆ ವಿಪಕ್ಷಗಳ ನಾಯಕರು ಇದು ಭದ್ರತಾ ಲೋಪ ಅಂತ ಬಣ್ಣಿಸಿದ್ದಾರೆ. ಗೃಹ ಇಲಾಖೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ನ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹಿಸಿದ್ದಾರೆ. ಈ ಕೃತ್ಯ ಎಸಗಿದವರನ್ನ ಸುಮ್ಮನೆ ಬಿಡಬಾರದು, ಕಠಿಣ ಕ್ರಮ ತಗೋಬೇಕು ಅಂತ ಕೆಸಿ ವೇಣುಗೋಪಾಲ್ ಕೂಡ ಒತ್ತಾಯಿಸಿದ್ರು. ಇದೊಂದು ಭಯಂಕರ ಅನುಭವ ಅಂತ ಟಿಎಂಸಿಯ ಸಂಸದ ಸುದೀಪ್ ಬಂದೋಪಾಧ್ಯಾಯ ಹೇಳಿಕೊಂಡಿದ್ದಾರೆ. ಇನ್ನು ಈ ಭದ್ರತಾ ಲೋಪ ಪ್ರಕರಣ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದಿದೆ. ಈ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಕೂಡ ಆಯಿತು. ದಾಳಿಕೋರರಲ್ಲಿ ಮುಸ್ಲಿಮರಾಗಿದ್ರೆ, ಪಾಸ್ ಕೊಟ್ಟವರು ಕಾಂಗ್ರೆಸ್ ಸಂಸದರಾಗಿದ್ರೆ ರಿಯಾಕ್ಷನ್ ಹಿಂಗೆ ಇರ್ತಾ ಇತ್ತಾ ಅನ್ನೋ ಪ್ರಶ್ನೆ ಕೂಡ ಕೇಳಿಬಂತು. ಆದ್ರೆ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಬಿಜೆಪಿಗರು ಹೇಳಿದ್ರು. जो समस्या है वो बहुत गंभीर है. ये सिर्फ लोकसभा और राज्यसभा का प्रश्न नहीं है. ये प्रश्न है कि इतने बड़े सिक्योरिटी में कैसा दो लोग अंदर आकर वहां पर सिक्योरिटी ब्रीच करके उन्होंने पूरा जैसा कि वहां पर गड़बड़ किए. ಸಂಸತ್ ದಾಳಿಯ ಘಟನೆಯನ್ನ ಖಂಡಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಘಟನೆಯಲ್ಲಿ ಭದ್ರತಾ ಲೋಪ ಕಾಣ್ತಾ ಇದೆ. ಭದ್ರತಾ ಸಿಬ್ಬಂದಿ ಸರಿಯಾಗಿ ತಪಾಸಣೆ ಮಾಡಿಲ್ಲ ಅನ್ಸುತ್ತೆ. ಸುದೈವ ಸಂಸತ್ನಲ್ಲಿ ಏನೂ ಆಗಿಲ್ಲ ಅಂದ್ರು. ಅತ್ಯಂತ ಖಂಡನೀಯವಾದಂತ ಘಟನೆ, ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಮತ್ತೆ ಇಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ. ಏನು ಸದ್ಯಕ್ಕೆ ಏನೂ ಆಗಿಲ್ಲ, ಸುದೈವ ಏನೂ ಆಗಿಲ್ಲ. ಭದ್ರತಾ ಲೋಪ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಕೆಸರೆರಚಾಟ ನಡೆದಿದೆ. ಪ್ರತಾಪ್ ಸಿಂಹ ಬಹಳ ಬುದ್ಧಿವಂತ, ಯಾಕೆ ಪಾಸ್ ಕೊಟ್ರು ಅಂತ ಡಿಸಿಎಂ ಡಿಕೆಶಿ ಕೇಳಿದ್ರು. ಈ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ಪ್ರಬುದ್ಧತೆ ಮರೆಯದಿರಿ, ಇದನ್ನ ರಾಜಕಾರಣ ಬೆರೆಸೋದು ಸರಿಯಲ್ಲ ಅಂದ್ರು. ಇನ್ನು ಇದೇ ವೇಳೆ ನಯನಾ ಮೋಟಮ್ಮ ಬಿಜೆಪಿ ಬಿಟ್ಟು ಬೇರೆಯವರು ಪಾಸ್ ಕೊಟ್ಟಿದ್ರೆ ಏನಾಗ್ತಾ ಇತ್ತೋ ಅಂದ್ರು. ನಯನಾ ಮೋಟಮ್ಮ ಮಾತಿಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ. ಐ ಡೋಂಟ್ ನೋ ವೈ ಹಿ ಗೇವ್ ದಿಸ್ ಸರ್ಟಿಫಿಕೇಟ್. ಯಾಕೆ ಸಾಮಾನ್ಯವಾಗಿ ಎಲ್ಲ ಸ್ಕ್ರೀನ್ ಮಾಡ್ತಾರೆ. ನೋಡಿ, ಅಲ್ಲಿರೋರೆಲ್ಲ ಭಾರತೀಯರೇ ಕಣ್ಣೆ ಮಾಡುವಂತ ಘಟನೆ. ನಮ್ ಡಿ ಕೆ ಶಿವಕುಮಾರ್ ಅವ್ರು ಯಾಕೋ ಗೊತ್ತಿಲ್ಲ ಇದನ್ನ ಪೊಲಿಟಿಕಲೈಸ್ ಮಾಡಿದ್ದಾರೆ. ಅವ್ರ ತಮ್ಮನೂ ಇದ್ದಾರೆ ಎಂಪಿ. ಪೊಲಿಟಿಕಲ್ ಕೊಟ್ಟಿದ್ರೆ ಏನಾದ್ರು ಲೆಟರ್ ಕೊಟ್ಟಿದ್ರೆ ಇದು ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಬೇರೆ ನಾವು ಇನ್ನು ಮೈಸೂರು ಮೂಲದ ಯುವಕನಿಗೆ ಕಲಾಪದ ಪಾಸ್ ಕೊಟ್ಟಿದ್ರ ಬಗ್ಗೆ ಪಬ್ಲಿಕ್ ಟಿವಿಗೆ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟರು. ಕಲಾಪ ವೀಕ್ಷಿಸ್ತೀವಿ ಅಂತ ಪಾಸ್ ಪಡೆದ್ರು. ಕ್ಷೇತ್ರದ ಜನ ಕೇಳಿದಾಗ ಪಾಸ್ ಕೊಟ್ಟಿರ್ತೀವಿ, ಈತ ಕೂಡ ಹಾಗೆ ಪಾಸ್ ಪಡೆದಿದ್ದಾನೆ ಅಂದ್ರು. ಇನ್ನು ಸಂಸತ್ನಲ್ಲಿ ಇಬ್ಬರು ದುಷ್ಕರ್ಮಿಗಳು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಗ್ಯಾಲರಿಯಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಇಬ್ಬರು ಘೋಷಣೆ ಕೂಗುತ್ತಾ ಶೂನಲ್ಲಿದ್ದ ಸ್ಮೋಕ್ ಸಿಡಿಸಿದ್ರು. ಈ ವೇಳೆ ಸಂಸದರ ಗ್ಯಾಲರಿಗೆ ನುಗ್ಗಿದ್ರು ಅಂದ್ರು. ಗ್ಯಾಲರಿ ಹೊರಗಡೆ ಇದ್ವಿ, ನಾವು ಹೊರಗಡೆ ಇದ್ವಿ. ಗ್ಯಾಲರಿ ಒಳಗೆ ಅವ್ರು ಒಳಗೆ ಹೋಗಿದ್ರು. ನಾವು ಗ್ಯಾಲರಿ ಪಾಸ್ ಇದ್ದಿದ್ದಿಲ್ಲ, ನಮ್ ಸರ್ ಪಾಸಿಗೆ ಅಂತ ಬಂದಿದ್ವಿ ನಾವು. ಅವಾಗ ಹೊರಗಡೆ ಬಿಡ್ತಾರ ಅಂದ್ಮೇಲೆ ನಾವು ಅವ್ರು ಬರ್ತಾ ಇದ್ರಂತೆ. ಅವಾಗ ಅವರು 4 ಜನ ಶೂಸ್ ಅಲ್ಲಿ ಏನೋ ಇಟ್ಕೊಂಡಿದ್ರಂತೆ. ಇಟ್ಕೊಂಡು ಹೊರಗೆ ಬರ್ತಾ ಇದ್ರಂತೆ. ಎಲ್ಲಾನು ಕಳಿಸ್ತಿರ. ಅವ್ರು ಜಿಗದವ್ರಾದ್ರು, ಅವ್ರು ತಳಗ್ ಬಿದ್ರಂತೆ. ನಾವು 4th ಗ್ಯಾಲರಿಯಲ್ಲಿ ಅಲ್ಲೇ ಇದ್ವಿ. ಅವ್ರು ಅಲ್ಲೇ ಕುತ್ಕೊಂಡಿದ್ರು ಪಕ್ಕ. ಅದು ಶೂಸ್ ತೆಗೆದ್ರೆ ಅದು ತೆಗೆದ್ಮೇಲೆ ಏನ್ ಶೂಸ್ ಎಸಿತಾರೋ ಏನೋ ಅಂತ ನಾವು ಇದನ್ನ ಮಾಡಿದ್ವಿ. ಶೂಸ್ ಇಂದ ಏನೋ ಅಂತ ತೆಗೆದ್ರೆ ಯೆಲ್ಲೋ ಕಲರ್ ಇಂದ ಒಂದು ಸ್ಮೋಕ್ ಹೊರಗಡೆ ಬಂತು. ಅವು ಹಿಂಗೇನ್ ಅಂದ್ರೆ ಸ್ವಲ್ಪ 4th ಗ್ಯಾಲರಿಯಲ್ಲಿ ಎಲ್ಲರೂ ಇದ್ವಲ್ಲ, ಏನೋ ಶೂಸ್ ಇಂದ ತೆಗೆದ್ರು. ಏನೋ ಶೂಸ್ ಎಸಿತಾರೋ ಏನೋ ಅಂತ ನಾವು ನೋಡಕ್ ಹೋದ್ವಿ. ಅದು ಯೆಲ್ಲೋ ಕಲರ್ ಏನೋ ಸ್ಮೋಕ್ ತರ ಹೊರಗಡೆ ಇದನ್ನ ಮಾಡಿದ್ವಿ. ಸಂಸತ್ನಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದ್ದು ಕಿಡಿಗೇಡಿಯನ್ನ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ಬಳಿಕವಷ್ಟೇ ಆರೋಪಿಗಳು ಯಾವ ಉದ್ದೇಶದಿಂದ ಹೀಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.